ನಮಸ್ತೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ತಮ್ಮೆಲ್ಲರನ್ನು ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಇವತ್ತಿನ ಒಂದು ವಿಡಿಯೋದ ಮುಖ್ಯ ಒಂದು ಶೀರ್ಷಿಕೆ ಏನಾಗಿದೆ ಅಂತಂದರೆ, ನಾವು ಈ ಪ್ರಪಂಚದಲ್ಲಿ ಸಾಕಷ್ಟು ರಸ್ತೆಗಳಿವೆ ಅಂತಂದರೆ, ರಸ್ತೆ ಅಂತಂದರೆ ನಾವು ಜೀವನದಲ್ಲಿ ಹೋಗಬೇಕಾದ್ರೆ ಮಾರ್ಗಗಳು ಅಂತ ನಾವೇನು ಹೇಳ್ತೀವಿ, ಅದು ಸಾಕಷ್ಟಿದೆ. ಅಂತಂದರೆ ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಂದಾಗ ಭಕ್ತಿ ಮಾರ್ಗ ಆಗಿರ್ಬೋದು, ಕರ್ಮ ಮಾರ್ಗ ಆಗಿರ್ಬೋದು, ಆ, ಧ್ಯಾನ ಮಾರ್ಗ ಆಗಿರ್ಬೋದು, ಮತ್ತಿತರ ಸಾಕಷ್ಟು ಮಾರ್ಗಗಳಿವೆ. ಹಾಗೆ ಜೀವನದಲ್ಲಿ ನಾವು ನಾವು ನಮ್ಮ ಸ್ವಯಂ ಜೀವನವನ್ನು ನಡೆಸಲಿಕ್ಕೆ ಸಾಕಷ್ಟು ಮಾರ್ಗಗಳಿವೆ. ಅವರವರ ಒಂದು ಮಾರ್ಗಾನುಸಾರ ಅವರು ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಹಾಗಾಗಿ ನಾವು ಈ ಜೀವನವನ್ನು ನಡೆಸಬೇಕಾದ್ರೆ ನಾವು ಯಾವ ರೀತಿ ಒಂದಷ್ಟು ನಮಗೆ ನಾವೇ ಸ್ವೀಕಾರ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ನಾವು ಆಹಾರ ಹೇಗೆ ನಮಗೆ ಪ್ರಾಮುಖ್ಯತೆನೋ ಹಾಗೆ ಜೀವನದಲ್ಲಿ ಈ ಆಧ್ಯಾತ್ಮಿಕ ಎನ್ನುವ ಒಂದು ವಿಷಯನೂ ನಮಗೆ ಸಾಕಷ್ಟು ಪ್ರಾಮುಖ್ಯತೆಗೊಳ್ಳುತ್ತದೆ. ಯಾಕೆ ಅಂತಂದರೆ, ನಾವು 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 ಈ ಮನುಷ್ಯನಾಗಿ ಹುಟ್ಟಿ ಈ ಭೂಮಿಗೆ ಬಂದಾಗ ನಮಗೆ ಯಾವುದೋ ಈ ಪ್ರಪಂಚದಲ್ಲಿ ಎಲ್ಲವೂ ನೋಡಿದ್ದು ಎಲ್ಲವೂ ಒಂದು ವಿಸ್ಮಯವಾಗಿ ಕಾಣಿಸ್ತಾ ಇರುತ್ತೆ ನಮಗೆ. ಪ್ರತಿಯೊಂದು ನೀವು ಯಾವುದೇ ಒಂದು ವಿಷಯದಲ್ಲಿ ನೋಡಿ, ಮರ ಗಿಡಗಳಾಗಿರ್ಬೋದು, ಪ್ರಾಣಿ ಪಕ್ಷಿ ಮೃಗ ಜಂತುಗಳು, ಇವೆಲ್ಲ ನಾವು ನೋಡ್ತಾ ನೋಡ್ತಾ ನಾವು ಒಂದೊಂದನ್ನೇ ಅದರನ್ನ ನೋಡ್ತೀವಿ. ನಾವು ಒಂದು ಮನಸ್ಸಿಗೆ ಒಂದೊಂದು ಕಲಿತಾ ಹೋಗ್ತೀವಿ, ನೋಡ್ತಾ ಹೋಗ್ತೀವಿ. ಹಾಗೆ ಈ ಜೀವನವನ್ನು ನಡೆಸ್ತಾ ನಡೆಸ್ತಾ ನಮಗೆ ಏನಾಗುತ್ತೆ ಅಂತಂದರೆ, ಒಂದಷ್ಟು ಜೀವನದಲ್ಲಿ ಸಂಕಷ್ಟಗಳು ಅಂತಾನೆ ಹೇಳ್ಬೋದು, ಒಂದಷ್ಟು ನೋವುಗಳು, ಮನಸ್ತಾಪ, ಇವೆಲ್ಲ ನಮ್ಮ ಮನಸ್ಸಲ್ಲಿ ಬಂದಾಗ ನಾವು ನಮ್ಮನ್ನು ನಾವು ಕೂತ್ಕೊಂಡು ಅರ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅವಾಗ. ಏನಕ್ಕೆ ಈ ಜೀವನ ಈ ರೀತಿ ಒಂದು ಕಷ್ಟಮಯ ಆಗ್ತಾ ಇದೆ? ಏಕೆಂದರೆ ಮಕ್ಕಳಾಗಿದ್ದಾಗ ನಾವು ಏನಾಗ್ತಾ ಇರುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಯಾವುದೂ ನಮಗೆ ಕಷ್ಟಗಳು ಆ ಥರ ಕಾಣಿಸಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಕಾಣ್ಬೋದು, ಬಟ್ ಆಮೇಲೆ ಯಾವುದು ಅಷ್ಟೊಂದು ಕಷ್ಟ ಕಾಣಲ್ಲ. ಯಾಕಂದರೆ ಖುಷಿಯೇ ನಮ್ಮದು ಏನಾಗಿರುತ್ತೆ ಅಂದರೆ, ಜೀವನವೇ ಒಂದು ಖುಷಿ ಅಂತ ಅನುಭವ ಆಗ್ತಾ ಇರುತ್ತೆ. ಆಟ ಆಡೋದಾಗಲಿ, ಇನ್ನೊಂದಾಗಲಿ, ನಮ್ದು ಇದೆ. ನಮಗೆ ಟೈಮ್ಗೆ ಊಟ ಸಿಕ್ತು, ಆರಾಮಾಗಿ ಊಟ ಮಾಡ್ತಿದ್ವಿ, ಆರಾಮಾಗಿ ಜೀವನವನ್ನು ಕಳೆದ್ಬಿಡ್ತಾ ಇದ್ವಿ. ಅದೇ ರೀತಿ ಬರ್ತಾ ಬರ್ತಾ ಏನಾಗುತ್ತೆ, ಈ ಸಂಸಾರದ ಒಂದು ಹೊರೆ ಅನ್ನೋದು ಯಾವಾಗ ಮನುಷ್ಯನ ಮೇಲೆ ಬೀಳುತ್ತೋ, ಆವಾಗ ಅವನಿಗೆ ಈ ಜೀವನದ ಬಗ್ಗೆಲಿ ರಿಯಾಲಿಟಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ನೋವು ಇದು ಯಾಕೆ ನಾವು ಭೂಮಿ ಮೇಲೆ ಹುಟ್ಟಿದ್ವಿ? ನಮಗೆ ಯಾಕೆ ಇಷ್ಟೊಂದೆಲ್ಲ ಕಷ್ಟ? ದೇವರು ಅನ್ನೋ ಒಂದು ಟಾಪಿಕ್ಕು ಅವಾಗ ಹುಟ್ಕೊಳ್ಳುತ್ತೆ ನಮಗೆ ಮನಸ್ಸಲ್ಲಿ. ದೇವರು ಅಂತಂದರೆ ಆ ಭಗವಂತ, ನಮಗೆ ಆ ಭಗವಂತನ ಬಗ್ಗೆ ಆವಾಗ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಹಿರೀಕರು ಏನು ಮಾಡಿರ್ತಾರೆ, ಒಂದು ಕಾನ್ಸೆಪ್ಟ್ ಮಾಡಿಕೊಟ್ಟಿರ್ತಾರೆ. ಫೋಟೋಗೆ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು, ಭಗವಂತನಲ್ಲಿ ನಮಸ್ಕಾರ ಮಾಡಬೇಕು. ನಮಗೆ ಆ ಕಾನ್ಸೆಪ್ಟ್ ಅವ್ರು ಹೇಳ್ಕೊಟ್ಟಿರೋದ್ರಿಂದ ಗೊತ್ತಾಗುತ್ತೆ. ಅವ್ರು ಹೇಳ್ಕೊಡ್ಲಿಲ್ಲ ಅಂತಂದರೆ ನಮಗೇನೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಮಗೇನು ಹೇಳ್ಕೊಡದೆ ನಮ್ಮನ್ನು ನಾವು ಕರೆಕ್ಟಾಗಿ ನಾವು ಹೋಗ್ತಾ ಇದ್ದಾಗ ನಮಗೆ ಎಲ್ಲ ಬುದ್ಧಿ ಒಳ್ಳೆ ಕ್ರಮಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಏನಾಗ್ತದೆ ಅಂದರೆ, ಒಬ್ಬ ಅರಿವಿರೋ ವ್ಯಕ್ತಿ ಆ ಒಂದು ಹುಟ್ಟಿದ ಮಗುವಿಗೆ ಅವನ ಜವಾಬ್ದಾರಿಯಲ್ಲಿ ಅವನು ಹೋಗುತ್ತಿರುವ ಒಂದು ರಸ್ತೆಯಲ್ಲಿ, ದಾರಿಯಲ್ಲಿ ಅವನಿಗೆ ಒಳ್ಳೆಯ ಒಂದು ಉಪದೇಶ ಅಂತ ನಾವು ಹೇಳ್ಬೋದು. ಒಂದು ಒಳ್ಳೆಯ ಮಾರ್ಗವನ್ನು ಅವನಿಗೆ ಹಾಕಿಕೊಟ್ಟಾಗ ಅವನ ಜೀವನದಲ್ಲಿ ಒಂದು ಆರಾಮಾಗಿ ಹೋಗ್ತಾನೆ. ಅಂದರೆ ಕಷ್ಟಗಳು ಬಂದೇ ಬರುತ್ತೆ. ಕಷ್ಟ ಕಾರ್ಪಣ್ಯಗಳು 100% ಮನುಷ್ಯನಿಗೆ ಬಂದೇ ತೀರ್ಬೇಕದು. ಆ ಕಷ್ಟದಲ್ಲೂ ಅವನ ಜೀವನ ಯಾವ ರೀತಿ ಮಾಡಬೇಕು ಅಂದರೆ, ಈ ಕಷ್ಟವನ್ನು ಎದುರಿಸೋದು ಯಾವ ರೀತಿ, ಅದಕ್ಕೆ ಧೈರ್ಯ ಎಲ್ಲಿಂದ ಬರುತ್ತೆ? ಮನುಷ್ಯನಿಗೆ ಧೈರ್ಯ ಇಂಪಾರ್ಟೆಂಟು. ಇದೆಲ್ಲ ಯಾವ ರೀತಿ ಬರುತ್ತೆ? ಇದರ ಬೇಸಿಕ್ ಪಾಯಿಂಟ್ ಏನು? ಇದನ್ನೆಲ್ಲ ಹೇಳ್ಕೊಡೋ ಒಬ್ಬ ಮ ಗುರು ಅನ್ನೋ ಒಂದು ನಮಗೆ ಕಾನ್ಸೆಪ್ಟ್ ಬೇಕಾಗುತ್ತೆ. ಎಷ್ಟೋ ಎಷ್ಟೋ ಜನಗಳಿಗೆ ಅಂದರೆ ಈಗ ನಾನು ಒಬ್ಬ ಒಂದು ಹಳ್ಳಿಯ ವ್ಯಕ್ತಿಯಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಾಗ, ನಮಗೆ ಒಂದು ಭಗವಂತ ದೇವರು ಅಂತಂದರೆ ಒಂದು ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡುವಂಥದ್ದು, ಮತ್ತು ಇನ್ನಿತರೆ ಫೋಟೋಗಳಲ್ಲಿ ಇಷ್ಟೇ ನಮಗೆ ಒಂದು ಆ ಸರ್ಕಲಲ್ಲಿ ನಾವು ಜೀವನ ಮಾಡ್ತಿದ್ವಿ. ದಿನಕ್ರಮೇಣವಾದಂತೆ ಒಂದು ಈ ವಿಚಾರ ನಮ್ಮ ಮನಸ್ಸಲ್ಲಿ ಬಂದಾಗ, ನಮ್ಮ ಒಬ್ಬ ಗುರುವಿನ ಸಂಪರ್ಕ ಬಂದಾಗ, ಇದ್ರ ಬಗ್ಗೆ ಜಾಸ್ತಿ ಒಂದಷ್ಟು ಕೂಲಂಕುಷವಾಗಿ ಇದನ್ನು ನಾವು ಅರ್ಥ ಮಾಡ್ಕೋತಾ, ಇದ್ರ ಬಗ್ಗೆ ಚಿಂತನೆ ಮಾಡ್ಕೋತಾ ನಾವು ಒಳಗಡೆ ಹೋಗ್ತಾ ಬಂದಾಗ, ಒಂದು ಮನಸ್ಸಿಗೆ ಬಂತು, ಹೌದಲ್ಲ, ನಾವು ಈ ಸೃಷ್ಟಿ ಅನ್ನೋದು ಎಷ್ಟು ಅದ್ಭುತವಾಗಿದೆ.
ಈ ಈ ನಮಗಿಂತ ಈ ಸೃಷ್ಟಿಯಲ್ಲಿ ನಾವು ಎಷ್ಟು ಚಿಕ್ಕೋರು, ಈ ಅಂದ್ರೆ ನಮಗಿಂತ ಒಂದು ಶಕ್ತಿ ಇಲ್ಲಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟು. ಬಂಧುಗಳೇ, ನಾನು ಈ ಮಾರ್ಗಗಳು ಅಂತ ನಾನು ಹೇಳಿದೆ, ಕರ್ಮ ಮಾರ್ಗ ಆಗಿರ್ಬೋದು, ಭಕ್ತಿ ಮಾರ್ಗ, ಈ ಮಾರ್ಗ ಎತ್ಕೊಂಡು ಈ ವಿಷಯ ಎಲ್ಲ ಹೇಳ್ಕೊಂಬಂದೆ ನಿಮಗೆ. ಯಾಕೆ ಅಂತಂದ್ರೆ ನಾವು ಈ ಒಂದು ಮಾರ್ಗವನ್ನ ಚೂಸ್ ಮಾಡಿದಾಗ ಅಷ್ಟೇನೆ ನಮಗೆ ಇದು ರಿಯಾಲಿಟಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನ ನಾವು ಬೇಯಿಸ್ಕೊತಾ ಹೋಗ್ತಾ ಇರ್ತೀವಿ. ಅಂದ್ರೆ ಸಣ್ಣ ಒಂದು ಕಷ್ಟ ತಗೊಂಡು ಅದನ್ನ ಮೆಂಟಲಿ ನಾವು ಏನ್ ಮಾಡ್ತೀವಿ, ಡಿಪ್ರೆಷನ್ ಅನ್ನೋ ಮನಸ್ಸನ್ನ ಜಾಸ್ತಿ ಒಂದು ಇಕ್ಕಟ್ಟಿಗೆ ಸಿಲುಕಿಸಿ ನಮ್ಮನ್ನ ನಾವು ಭಾರಿ ಹಿಡಿತದಲ್ಲಿ ತಗೊಂಡು ಅದು ಒಂದು ಜೀವನವನ್ನ ನೆಮ್ಮದಿ ಅನ್ನೋದೇ ಬರೋದಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಯಾವ್ದಾರ ಒಂದು ಮಾರ್ಗ ಚೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮಾರ್ಗಗಳು ಅಂತಂದ್ರೆ ಈಗ ಕರ್ಮ ಮಾರ್ಗ ಅಂದ್ರೆ ನಾವು ಒಂದು ಕರ್ಮ ನಾವು ಮಾಡ್ತಾ ಇರೋ ಕೆಲಸಗಳು. ಕರ್ಮ ಅಂತಂದ್ರೆ ಏನೋ ಒಂದು ಕೆಟ್ಟದ್ದಲ್ಲ. ಅದು ಕರ್ಮ ಅಂತಂದ್ರೆ ಭಗವಂತ ನಮಗೆ ಇಲ್ಲಿ ನಾವು ಈ ಸೃಷ್ಟಿಯಲ್ಲಿ ಬಂದಿದಾಗ ಈ ಒಂದು ನಮಗೆ ಆದಂತ ಒಂದಾಗ ಕೆಲಸಗಳನ್ನ ಯಾವುದೋ ಒಂದು ಕೆಲಸ ಆಗಿರ್ಬೋದು, ಇದು ಅದು ಅಂತ ಒಂದು ಇಂತಷ್ಟೇ ನಾವು ಅದನ್ನ ಇದು ಮಾಡಿ ಅಂದ್ರೆ ಬೌಂಡ್ರಿ ಹಾಕಿ ಅದನ್ನ ಕೂರ್ಸೋದಲ್ಲ. ಎಲ್ಲಾ ಕೆಲಸಗಳು ಕರ್ಮನೇ. ಪ್ರತಿಯೊಂದನು ಒಬ್ಬ ಅಡಿಗೆ ಮಾಡೋದ್ರಿಂದ ಹಿಡಿದು ಅವನು ಒಬ್ಬ ಬಟ್ಟೆ ಹೊಲಿಯ ಟೈಲರ್ ಆಗಿರ್ಬೋದು, ಅವನು ಒಬ್ಬ ಟೈಲರ್ ಆಗಿರ್ಬೋದು, ಮತ್ತೆ ಇನ್ನಿತರ ಯಾವುದೇ ಒಂದು ಕೆಲಸ ಆಗಿರ್ಲಿ, ಇಂಥದ್ದು ಅಂತದಂತ ನಾವೇನು ಹೇಳಕ್ಕಾಗಲ್ಲ. ಎಲ್ಲ ಕೆಲಸಗಳು ಒಂದು ಕರ್ಮಗಳೇ. ಆ ಆ ಕೆಲಸವನ್ನ ನಾವು ಯಾವ ರೀತಿ ಅಂತಂದ್ರೆ ಪ್ರತಿಯೊಂದು ನಮಗೆ ಈ ಕೆಲಸ ನಾವು ಏನು ಮಾಡ್ತಾ ಇದೀನಿ ಪ್ರೆಸೆಂಟು, ಒಂದು ಈಗ ಎಕ್ಸಾಂಪಲ್ ಒಬ್ಬ ವೃತ್ತಿ ಯಾವ್ದಾಗಿರ್ಬೋದು, ಡಾಕ್ಟರ್ ಅಂತಾನೆ ತಗೊಳ್ಳೋಣ ನಾವು ಎಕ್ಸಾಂಪಲ್. ಆ ಡಾಕ್ಟರ್ ವೃತ್ತಿಲಿ ನನಗೆ ನನಗೆ ಈ ಸೃಷ್ಟಿಲಿ ಡಾಕ್ಟರ್ ನನ್ಗೆ ಓದಕ್ಕೆ ಜ್ಞಾನವನ್ನ ಯಾರು ಕೊಟ್ಟ? ಆ ಭಗವಂತ ಜ್ಞಾನ ಕೊಟ್ಟಿದ್ದಾನೆ. ಆ ಜ್ಞಾನ ಕೊಟ್ಟಿದ್ದಾಗ ಆ ಒಂದು ಸೃಷ್ಟಿಲಿ ನನಗೆ ಈ ಭಗವಂತ ಜ್ಞಾನ ಕೊಟ್ಟಾದ್ಮೇಲೆ ಈ ಹಂಗಾದ್ರೆ ನಾನು ಯಾವ ರೀತಿ ಕೆಲಸ ಮಾಡಬೇಕು? ಭಗವಂತನಿಗೆ ಅರ್ಪಣೆ ಮಾಡಿ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ಒಬ್ಬ ಡಾಕ್ಟರ್ ವೃತ್ತಿ ಅಂತಂದ್ರೆ ಅವನು ನನಗೆ ಬರೋ ಪೇಷಂಟ್ಗಳು ಈ ಭಗವಂತನ ಅಂದ್ರೆ ದೇವರೇ ನನಗೆ ಪೇಷಂಟ್ ನನಗೆ ಕಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ಅವನ್ನ ನಾನು ಯಾವ ರೀತಿ ಟ್ರೀಟ್ ಮಾಡಬೇಕಾಗುತ್ತೆ, ಯಾವುದೇ ಮೋಸವಿಲ್ಲದೆ. ಈ ರೀತಿ ನಾವು ಒಂದು ಕೆಲಸವನ್ನ ನಾವು ಮಾಡಿದಾಗ ಅಂದ್ರೆ ಕೆಲಸದಲ್ಲಿ ಮೋಸ ಅನ್ನೋದು ಬರಬಾರ್ದು. ಇದು ಕರ್ಮ ಮಾರ್ಗ. ಅಂದ್ರೆ ಈ ತರ ಸಾಕಷ್ಟು ಮಾರ್ಗಗಳು ಅಂದ್ರೆ ನನಗೆ ನನಗೆ ಆದಂತ ಒಂದಷ್ಟು ಅನುಭವಗಳಲ್ಲಿ ನಾನು ಒಂದಷ್ಟು ದಿವಸ ಧ್ಯಾನ ಯೋಗ ಮಾರ್ಗ ಅಂತ ನಾವೇನು ಹೇಳ್ತೀವಿ, ಅದರಲ್ಲೂ ಕೂಡ ನಾನು ಹೋಗಿ ಧ್ಯಾನ ಮಾಡಿದ್ದೇನೆ. ಮತ್ತಿತರ ಸಾಕಷ್ಟು ಸಂಘಗಳಲ್ಲಿ ನಾನು ಕೂಡ ಕೆಲಸಗಳು ಅವರ ಜೊತೆ ಇದ್ಕೊಂಡು ಆ ಧ್ಯಾನ ಪ್ರಕ್ರಿಯೆ ಆಗಿರ್ಬೋದು, ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳನ್ನ ನಾನು ಕೂಡ ಸಾಕಷ್ಟು ಮಾಡಿದ್ದೇನೆ. ಬಟ್ ಅದು ಸರಿ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಅಂದ್ರೆ ಭಕ್ತಿ ಮಾರ್ಗ ನಾನೊಂದು ಹೇಳ್ತಾ ಇದ್ದೀನಿ, ಭಕ್ತಿ ಮಾರ್ಗ ಸರ್ವಶ್ರೇಷ್ಠ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಧ್ಯಾನ ಮಾಡಿ ಜ್ಞಾನ ಸಿಗುತ್ತೆ. ಜ್ಞಾನ ಎಲ್ಲಿಂದ ಬರುತ್ತೆ? ಅದು ಆ ಸರ್ವಶಕ್ತಿಯಿಂದ. ಸರ್ವಶಕ್ತಿ ಅಂತಂದ್ರೆ ಯಾರು? ದೇವರು. ಇಡೀ ಜಗತ್ತನ್ನ ನೋಡಿಕೊಳ್ಳುತ್ತಿರುವಂತಹ ಆ ಪ್ರಭು, ಆ ಸ್ವಾಮಿ, ಅವನನ್ನ ನಾವು ಭಕ್ತಿಯಿಂದ ಅವನನ್ನ ಆರಾಧನೆ ಮಾಡುವಂಥದ್ದು. ಯಾವ ರೀತಿ ಆರಾಧನೆ ಮಾಡ್ತೀವಿ? ನಾವು ಬೆಳಗ್ಗೆ ಎದ್ದು ಭಗವಂತನನ್ನ ಅವನಿಗೆ ಪ್ರತಿಯೊಂದು ಅಂದ್ರೆ ಕ್ರಿಯೆ ಏನ್ ಹೇಳ್ತೀವಿ ಭಕ್ತಿ ಅಂತಂದ್ರೆ, ನಾವು ಅವನಿಗೆ ಹೂವನ್ನ ಅಭಿಷೇಕ ಮಾಡಿ, ಹೂವನ್ನು ಇಟ್ಟು ಅವನಿಗೆ ದೀಪಗಳನ್ನ ಎಲ್ಲ ಮಾಡಿ ನೈವೇದ್ಯ ಮಾಡಿ, ಇದು ಭಕ್ತಿ ಮಾರ್ಗದಲ್ಲಿ ಒಂದಷ್ಟು ಅಂದ್ರೆ ಅದು ಭಕ್ತಿ ಮಾರ್ಗ. ಅದು ಅಂದ್ರೆ ಭಗವಂತನನ್ನ ನಾವು ಆರಾಧನೆ ಮಾಡುವಂಥದ್ದು. ಅಂದ್ರೆ ಅಂತಿಷ್ಟಕ್ಕೆ ಸೀಮಿತ ಆಗದೇನೆ ಅದು ಭಕ್ತಿ ಏನ್ ಮಾಡುತ್ತೆ, ಭಗವಂತ ನಮ್ಮಲ್ಲಿ ಪ್ರಕಾಶಗೊಳ್ತಾನೆ ಅಂತಂದ್ರೆ ಅವನ್ನೆಲ್ಲ ತಿಳಿಯಕ್ಕೆ ನಾವು ಪ್ರಯತ್ನ ಪಟ್ಟಾಗ, ನಾವು ಯಾವಾಗ ನಮಗೆ ಅವನನ್ನ ತಿಳಿಸಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಸತ್ಯವಾಗಿ ಭಗವಂತನ ನೋಡ್ಬೇಕಾಗುತ್ತೆ. ನಾವು ಸತ್ಯವಾಗಿ ನೋಡೋದು ಯಾವ ರೀತಿ ಅಂತಂದ್ರೆ, ಅವನಿಂದ ಅಪೇಕ್ಷೆಗಳು ನಾವು ಸಾಕಷ್ಟು ಪಡ್ತಾ ಹೋಗ್ತೇವೆ. ಅಪೇಕ್ಷೆಗಳು ಅಂತಂದ್ರೆ ನಾವು ಮೂಲಭೂತ ಅಂದ್ರೆ ಈಗಿನ ಪ್ರೆಸೆಂಟ್ ಪರಿಸ್ಥಿತಿ ನಾವು ಬದುಕ್ತಾ ಇದ್ದಾಗ ನಮ್ಗೆ ಯಾವುದೋ ಒಂದು ಕಾಸು ಬೇಕಾಗುತ್ತೆ, ನಮ್ಗೆ ಯಾವುದೋ ಒಂದು ಸೈಟ್ ಇನ್ನೊಂದು ಯಾವುದೋ ಸಾಕಷ್ಟು ವಿಷಯಗಳು ಬಂದಾಗ ನಾವು ಪ್ರತಿಯೊಂದು ಇದನ್ನೇ ನಾವು ಯಾವಾಗಲೂ ಭಗವಂತನ ಹತ್ರ ನಮಸ್ಕಾರ ಮಾಡಿ
ದೇವರೇ ನನಗೆ ಇದನ್ನು ಕೊಡಪ್ಪ, ನನಗೆ ಅದನ್ನು ಕೊಡು. ಇದನ್ನಷ್ಟೇ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಮಗೆ ಭಗವಂತ ಅವನು ನಿಜ ಸ್ವರೂಪ ನಮ್ಗೆ ಗೊತ್ತಾಗಲ್ಲ. ನಾವು ಯಾವಾಗ ನಿನ್ನನ್ನು ತಿಳಿಬೇಕು ಪ್ರಭು ಭಗವಂತ, ನಿನ್ನನ್ನು ನಾನು ಅರ್ಥ ಮಾಡ್ಕೋಬೇಕು, ನೀನು ಯಾರು, ನೀನು ಹೆಂಗಿದ್ಯಾ, ನೀನು ಯಾವ ರೀತಿ ಇದೆಯಾ ಅಂತ ಅಂದಾಗ ನಮಗೆ ಎಲ್ಲನೂ ತಿಳಿಸ್ತಾ ಹೋಗ್ತಾನೆ. ಹಂಗಂತಂದಾಗ ನೀವು ಮನ್ಸಲ್ಲಿ ಬರ್ಬೋದು, ನಾನು ಇದನ್ನೆಲ್ಲ ತಿಳ್ಕೊಂಡು ನಾನೇನು ಮಾಡಬೇಕಾಗಿದೆ, ಕೆಲಸ ಮಾಡಬೇಕು, ನಂಗೆ ದುಡ್ಡು ಬೇಕು, ಅದು ಬೇಕು ಅಂತಂದರೆ ಭಕ್ತಿ ಮಾರ್ಗ ಅಂದರೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಏನು ಇದೆ ನಮ್ಗೆ ಏನು ಸಿಗ್ತಾ ಇದೆ ನೋಡಿ, ನಾವು ಕೇಳಕ್ಕೆ, ನಾವು ಅವನನ್ನ ಕೇಳಿ ನಾವು ಎಲ್ಲವನ್ನು ನಾವು ಪಡೆದುಕೊಳ್ಳುವಂಥದ್ದು ಅದು ಸಮಂಜಸವಲ್ಲ. ಯಾಕೆಂದ್ರೆ ಈ ಸೃಷ್ಟಿ ಮಾಡಿರುವ ಆ ಭಗವಂತನಿಗೆ, ಈ ಬ್ರಹ್ಮಾಂಡವನ್ನು ನೋಡಿಕೊಳ್ಳುತ್ತಿರುವ ಆ ಸ್ವಾಮಿಗೆ ಒಂದು ಅವನ ದೃಷ್ಟಿಯಲ್ಲಿ ನಾವು ಒಂದು ಇರುವೆ ಅಂತ ನಾವು ಅವನ ಕಣ್ಣಿಗಿರ್ಬೋದು. ಅವನಿಗೆ ಒಂದು ಇರುವೆಯನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ, ಅವನಿಗೆ ಬೇಕಾದಷ್ಟು ಆಹಾರವನ್ನು ಅದಕ್ಕೆ ಕೊಡ್ತಾ ಇದ್ದಾನೆ. ಆಗಿರುವಾಗ ಈ ಒಂದು ಶರೀರಕ್ಕೆ ಅವನು ಆಹಾರವನ್ನು ಕೊಡಲ್ವೇ? ಇನ್ನು ಬೇಕಾದ ಸವಲತ್ತುಗಳಾಗ್ಲಿ ಇನ್ನೊಂದಾಗ್ಲಿ ಅವ್ನಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇರ್ತಾನೆ. ನಾವು ಇಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳಕ್ ಯಾಕೆ ಆಗ್ತಾ ಇಲ್ಲ? ಸಂಕಷ್ಟದಲ್ಲಿ ಸಿಕ್ಕಾಕೊಡ್ತಾ ಇದೀವಿ, ನರಳ್ತಾ ಇದೀವಿ. ಕಷ್ಟಗಳು ಇಲ್ಲದೆ ಯಾವ ಜಗತ್ತಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಾಗ್ಲಿ ಎಲ್ಲದಕ್ಕೂ ಅದಕ್ಕೆ ಆದಂತಹ ಸೀಮಿತವಾಗಿ ಕಷ್ಟಗಳು ಇದ್ದೇ ಇದೆ. ಬಟ್ ಅವೇನ್ ಮಾಡ್ತವೆ ಅಂತಂದ್ರೆ ಅದನ್ನೇ ಅವು ಏನ್ ಮಾಡ್ತವೆ ಅಂತಂದ್ರೆ ಹಾಕೊಟ್ಟಿರುವ ಚೌಕಟ್ಟಿನಲ್ಲಿ ಅವು ಬದುಕ್ತಾ ಇರ್ತವೆ. ಅದಕ್ಕೆ ಯಾವುದಕ್ಕೂ ಕಷ್ಟ ಗೊತ್ತಾಗಲ್ಲ. ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ನಮ್ಮ ಒಂದು ಚೌಕಟ್ಟು ಬಿಟ್ಟು ನಾವು ಯಾವಾಗ ಕ್ರಾಸ್ ಮಾಡ್ತೀವಿ, ಪ್ರತಿಯೊಂದರಲ್ಲೂ ಹಣಕಾಸಿನ ವ್ಯವಸ್ಥೆ, ಹಣಕಾಸಿನಲ್ಲಿರಬಹುದು, ಮತ್ತೆ ನಮ್ಮ ಜಮೀನು ಯಾವುದು ನಾವೇನು ಹೇಳ್ತೀವಿ ಪ್ರಾಪರ್ಟಿ ಆಗಿರ್ಬೋದು, ಇನ್ನಿತರ ಎಲ್ಲ ವಿಷಯದಲ್ಲೂ ಅಧಿಕವಾಗಿ ಯೋಚನೆ ಮಾಡ್ತಾ ಇರ್ತೀವಿ ನಾವು ಯಾವಾಗಲೂ. ನಾನು ಯಾಕೆ ನಮ್ಮ ಎದುರುಗಡೆ ಯಾವ ಒಬ್ಬ ವ್ಯಕ್ತಿ ಯಾವುದೋ ಒಂದು 4 ಉಂಗುರ ಹಾಕೊಂಡು ಬಂದ, ಒಂದಷ್ಟು ಚೈನ್ ಹಾಕೊಂಬಂದ, ನಾವೇನು ಮಾಡ್ತೀವಿ ಅಂತಂದರೆ ಅವನಂಗೆ ನಾನು ಆಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಅವಾಗಲೇ ನಾವು ನೋವಾಗೋದು. ನನಗೆ ಹೆಂಗೆ ದೇವರು ನನ್ನ ಅಸ್ತಿತ್ವವನ್ನು ನನ್ನನ್ನು ಯಾವ ರೀತಿ ಇಟ್ಟಿದ್ದಾನೆ ಅದೇ ರೀತಿ ನಾನು ಇರ್ತೀನಿ. ಅವಾಗ ಏನಾಗುತ್ತೆ ಅಂತಂದರೆ ನಮಗೆ ಜಾಸ್ತಿ ತಲೆನೋವು ಬರಲ್ಲ. ತಲೆನೋವು ಯಾವಾಗ ಮನುಷ್ಯನಿಗೆ ಈ ಡಿಪ್ರೆಷನ್ ಅಂತ ಹೇಳ್ತಾರೆ, ಮತ್ತು ಈ ಭೂಮಿ ಮೇಲೆ ಅವನು ವಿಚಿತ್ರವಾಗಿ ಆಡಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗ ಅಂತಂದರೆ ನಾವು ದೂರದನ್ನು ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏಕೆಂದರೆ ನೀವು ಯಾವುದೇ ಒಂದು ಈಗ ನೋಡಿ, ಒಂದು ಕಲ್ಲನ್ನು ತಗೊಂಡು ಒಂದು ದೂರದ ಮರಕ್ಕೆ ಒಂದು ಕಲ್ಲು ಹೊಡೆದು ನೀವು ಅದು ಎಳ್ನೀರು ಆಗಿರ್ಬೋದು ಇನ್ನೊಂದಾಗಲಿ ಕಾಯಿ ಬೀಳಿಸ್ಬೇಕಾದ್ರೆ ಅದಕ್ಕೆ ಎಷ್ಟು ಪ್ರೆಷರ್ ಕೊಡಬೇಕಾಗುತ್ತೆ. ಅದೇ ಒಂದು ಸೀಬೆಕಾಯಿ ಹತ್ರದಲ್ಲೇ ಇದೆ, ಇದನ್ನು ಕಿತ್ಕೊಳ್ಳೋಕ್ಕೆ ಎಷ್ಟು ನಿಮ್ಗೆ ಶಕ್ತಿ ಬೇಕಾಗಿದೆ. ಹಿಂಗೋದು ಕಿತ್ಕೊಂಡು ತಿನ್ಬಿಡ್ಬೋದು. ಅದೇ ಅದಕ್ಕೆ ಎಷ್ಟೊಂದು ಪ್ರೆಷರ್ ಹಾಕಬೇಕಾಗುತ್ತೆ. ಇದು ಅಷ್ಟೇ, ಈ ಮನಸ್ಸು ಅನ್ನೋದು ಭಾರಿ ಸೂಕ್ಷ್ಮವಾಗಿರೋಂಥ ಭಗವಂತ ಕೊಟ್ಟಿರುವಂಥ ಒಂದು ಅದ್ಭುತವಾದಂತಹ ಅದಕ್ಕೆ ಏನು ಹೇಳ್ಬೋದು ಅಂತಂದರೆ ಮೆಮೊರಿ ಅಂತ ಹೇಳ್ಬೋದು, ಇಲ್ಲ ಒಂದು ಸೂಕ್ಷ್ಮವಾದ ಒಂದು ವಸ್ತು ಅದು ಗ್ಲಾಸಿನಂತೆ. ನಾವು ಅದನ್ನು ಬಹಳಷ್ಟು ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಅತಿಯಾದ ಒತ್ತಡವನ್ನು ನಾವು ಕೊಟ್ಟರೆ ಅದು ಮಾನಸಿಕ ಅಸ್ವಸ್ಥತೆಯನ್ನು ನಮ್ಮ ಮೇಲೆ ತಂದುಬಿಡುತ್ತೆ. ಬಂಧುಗಳೇ, ನಾನು ಇಷ್ಟೆಲ್ಲ ಹೇಳಕ್ಕೆ ಏನೇ ಹೇಳಕ್ಕೆ ಪ್ರಯತ್ನ ಪಟ್ಟೆ ಅಂತಂದರೆ ತಮಗೆ ಭಗವಂತನನ್ನು ಪ್ರೀತಿಸಿ ಅವನನ್ನು ಆರಾಧಿಸಿ, ಅಂದರೆ ಯಾವುದನ್ನು ಕೇಳದೆ ಅವನನ್ನೇ ಕೇಳುವುದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಸಕಾಲವೂ ಸಿಗುತ್ತದೆ ನಿಮಗೆ ಅಂತಂದರೆ ನಿಮಗೆ ಬೇಕಾದಂಥದ್ದು ಸಿಗುತ್ತೆ. ನೀವು ಅತಿ ಆಸೆಯನ್ನು ಬಿಡಬೇಕಾಗುತ್ತೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಭು ಭಗವಂತ ನಿನ್ನನ್ನು ನನಗೆ ನೋಡುವಂಥ ಯೋಗ್ಯನನ್ನಾಗಿ ಮಾಡು, ನನಗೆ ಮಿಕ್ಕಿದ್ದು ಬೇಡ, ನಾನು ನಿನ್ನನ್ನು ನೋಡುವಂತೆ ಮಾಡು ನನಗೆ ಅನ್ನುವ ಪ್ರಾರ್ಥನೆ ಭಗವಂತ ಅವನು ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ನಾವು ಅವನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಸಾಕಷ್ಟು ಗೊಂದಲಗಳು ಉಂಟಾಗಲ್ಲ. ಈ ಪ್ರಪಂಚದಲ್ಲಿ ನಮಗೆ ಒಂದು ಸ್ಟೆಬಿಲಿಟಿ ಬರುತ್ತೆ. ಏನು, ನಾನು ಹೋಗ್ತಾ ಇರೋದು ಭಗವಂತನೇ ಕರ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಏನೇ ಮಾಡಿದ್ರು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಹಂಗಾಗೋದ್ಮೇಲೆ ಇಲ್ಲಿ ಆಗೋದಾದ್ರೂ ಏನು, ಎಂಡ್ ಆಫ್ ದಿ ಡೇ ಬಂದಿರುವ ಜಾಗಕ್ಕೆ ವಾಪಸ್ ಹೋಗುವುದೇ ಜೀವನ. ಇಲ್ಲಿ ಇನ್ನೇನು ಮಾಡಿ ಏನು ಪ್ರಯೋಜನ ಇಲ್ಲ. ನೀವು ಬಂದಿರೋದು ಅವನನ್ನು ಅರ್ಥ ಮಾಡ್ಕೊಳಕ್ಕೆ ಇಲ್ಲಿ ಬಂದಿದ್ದೀರಾ. ಅರ್ಥ ಮಾಡ್ಕೊಂಡಾದ್ಮೇಲೆ ಹೋಗೋದ್ರ ಒಳಗೆ ಏನೇನು ಮಾಡಬೇಕೋ ಅವನು ನಿನ್ನ ಶರೀರದಲ್ಲಿ ಮಾಡಿಸ್ತಾನೆ. ಅದೇ ನಿಜವಾದ ಕಾನ್ಸೆಪ್ಟ್ ಭಕ್ತಿ ಮಾರ್ಗ. ಇದನ್ನ ನಾನು ಹೇಳಕ್ ಪ್ರಯತ್ನ ಮಾಡಿದೆ ಬಂಧುಗಳೇ. ಏನೇ ಮಾಡಿ ಭಗವಂತನನ್ನ
ಪ್ರೀತಿಯಿಂದ ಅವನನ್ನು ಆರಾಧಿಸುವಂಥದ್ದು, ಅವನು ನಮ್ಮ ಸ್ನೇಹಿತನಂತೆ ಅಂತ ನಾವು ಯಾವಾಗ ಚಿಂತನೆಗೊಳಗಾಗ್ತೀವೋ ಆವಾಗ ನಾವು ಸರ್ವಶ್ರೇಷ್ಠ ಅಂದರೆ ಒಂದು ವ್ಯಕ್ತಿತ್ವವನ್ನು, ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತೀವಿ ಸಮಾಜದಲ್ಲಿ. ಆ ಭಗವಂತ ನಿಮಗೆ ಏನು ಬೇಕೋ, ಯಾವ ಜ್ಞಾನವನ್ನು ನಿಮಗೆ ಕೊಡಬೇಕೋ ಅದನ್ನು ಕೊಡ್ತಾನೆ. ಜೀವನದಲ್ಲಿ ಸುಖಮಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ಬೋದು. ಇದು ಇದ್ರ ಕಾನ್ಸೆಪ್ಟು. ಬಂಧುಗಳೇ, ತಮ್ಮೆಲ್ಲರಿಗೂ ಎಲ್ಲ ಮಾರ್ಗಕ್ಕಿಂತ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಯಾಕೆಂದರೆ ಸರ್ವವನ್ನು ಕೊಡುವವನನ್ನು ನಾವು ನೋಡಲಿಕ್ಕೆ ಹೊರಡುವುದೇ ಅದು ಒಂದು ಅದ್ಭುತ ದಾರಿ. ಅದರಲ್ಲಿ ಎಲ್ಲವೂ ಇದೆ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಕೇಳಿಕೊಳ್ಳುವ ಒಂದು ವಿನಂತಿ ಏನಂತಂದರೆ, ಎಲ್ಲರೂ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಿ ಭಕ್ತಿ ಮಾರ್ಗದಲ್ಲಿ ನಡೀರಿ. ತಮ್ಮೆಲ್ಲರಿಗೂ ಆ ಸರ್ವಶಕ್ತಿ, ಆ ಭಗವಂತ ತಮ್ಮೆಲ್ಲರ ಒಂದು ಆಸೆಯನ್ನು ಈಡೇರಿಸಲಿ, ತಮ್ಮ ಎಲ್ಲ ಜೀವನದ ಸಂಕಲ್ಪಗಳನ್ನು ಈಡೇರಿಸಲಿ ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೇನೆ ಬಂಧುಗಳೇ. ನಾನು ಈ ಮಾತಲ್ಲಿ ಯಾವುದಾದರೂ ತಪ್ಪು ಶಬ್ದಗಳು ಉಚ್ಚರಿಸಿದ್ದಲ್ಲಿ ಕ್ಷಮೆಯಾಚಿಸುತ್ತಾ, ನನ್ನ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರನ್ನು ತಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ತಮ್ಮ ಒಂದು ಸಂದೇಹವೇನಾದರೂ ಇದ್ದಲ್ಲಿ ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಬಂಧುಗಳೇ. ತಮ್ಮೆಲ್ಲರಿಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ನಮಸ್ತೆ.